ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಭಾನುವಾರ ಇವತ್ತಿನ ವ್ಲಾಗ್ ಇದು. ಬೆಳಗ್ಗೆ ಬೇಗ ಅಂದರೆ ಬೇಗ ಎದ್ದಿದ್ದೆ, 4:30ಗೆ ಎದ್ದು ಸ್ವಲ್ಪ ಫೇಸ್ ವಾಶ್ನ ಮಾಡ್ಕೋತಿದ್ದೆ. ಯಾಕೆಂದರೆ ಇವತ್ತು ಅಡುಗೆ ಮಾಡಬೇಕಿತ್ತು, ದೇವಸ್ಥಾನದಲ್ಲಿ ಅನ್ನದಾನ ಇಟ್ಕೊಂಡಿದ್ವಿ. ಸೊ ಹಾಗಾಗಿ ಸಿಂಕಲ್ಲೇ ಮುಖ ತೊಳಿತಾ ಇದ್ದೀನಿ ಅಂದ್ಕೊಬಿಡಿ. ಕಣ್ಣು ಬಿಡೋಕ್ಕಾಗ್ತಾ ಇರಲಿಲ್ಲ. ನಾನು ನೈಟ್ ಮಲಗಿದ್ದೆ 12:30 ಆಗಿತ್ತು. ಅಡುಗೆಗೆ ಬೆಳಗ್ಗೆಗೆ ಎಲ್ಲ ರೆಡಿ ಮಾಡಿಟ್ಟು ಮಲಗೋಷ್ಟರಲ್ಲಿ 12:30 ಆಯಿತು. ಮತ್ತೆ 4:30ಗೆ ಎದ್ದೇಳೋಷ್ಟಕ್ಕೆ ನಿದ್ದೆ ಕಣ್ಣೆಲ್ಲ ಉರಿತಿತ್ತು. ಸೊ ಹಾಗಾಗಿ ಸಿಂಕಲ್ಲಿ ಏನು ಪಾತ್ರೆ ಇರಲಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಹಂಗೆ ನೀರನ್ನ ಹಾಕ್ಕೊಂಡೆ. ಇವತ್ತು ಒಂದು 30 ಜನಕ್ಕೆ ಅಡುಗೆನ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ಕೇಸರಿ ಬಾತ್ಗೆ ಅಂದ್ಬಿಟ್ಟು ಫಸ್ಟ್ ಕರೆಂಟ್ ಒಲೆಯಲ್ಲೇ ರವೆನೆಲ್ಲ ಹುರ್ಕೊಳ್ಳೋಣ ಅಂದ್ಬಿಟ್ಟು ಚಿರೋಟಿ ರವೆನ ಹುರ್ಕೋತಾ ಇದ್ದೆ. ಸ್ವಲ್ಪ ಪಲಾವು ಮತ್ತು ಸ್ವಲ್ಪ ಕೇಸರಿ ಬಾತನ್ನ ಮಾಡ್ತಾಯಿದ್ದೀನಿ. ಒಬ್ಬಳೇ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಮಾಡ್ತೀನಿ ನಾನು. ಹಂಗೇನು ಮಾಡೋದಕ್ಕೆಲ್ಲ ಮಾಡಬೇಕಾದ್ರೆ ಏನೂ ಅನಿಸೋದಿಲ್ಲ. ಕೆಲಸ ಎಲ್ಲ ಮುಗಿದ್ಮೇಲೆ ಕೂತಾಗ ಸ್ವಲ್ಪ ಬ್ಯಾಕ್ ಪೇಯ್ನ್ ಬರುತ್ತೆ. ಸೊ ಆಪ್ರೇಷನ್ಗಳು ಜಾಸ್ತಿ ಆಗಿರೋದ್ರಿಂದ ನಾನು ಕೇಸರಿ ಬಾತಿಗೆ ಬಂದು ಪೈನಾಪಲ್ ಹಾಕೋತೀನಿ. ಪೈನಾಪಲ್ನ ಹಾಕಿ ನೋಡಿ, ನಿಜವಾಗ್ಲೂ ಟೇಸ್ಟ್ ಸೂಪರಾಗಿರುತ್ತೆ. ಸ್ವಲ್ಪ ಹುಳಿಯಾಗಿ ಸ್ವಲ್ಪ ಹಣ್ಣಾಗಿರೋ ಪೈನಾಪಲ್ ಆದರೆ ಟೇಸ್ಟ್ ಸೂಪರಾಗಿರುತ್ತೆ. ಅದಕ್ಕೆ ನೀರು, ಕೇಸರಿ ಬಣ್ಣದ ಕಲರ್ ಅಂದರೆ ಲೆಮನ್ ಯೆಲ್ಲೋ ಕಲರ್, ಮತ್ತು ಸಕ್ಕರೆ, ಪೈನಾಪಲ್ ಮತ್ತು ಲವಂಗನ ಹಾಕೋತಾ ಇದ್ದೀನಿ. ಲವಂಗನ ಕೇಸರಿ ಬಾತ್ಗೆ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ನ ಕೊಡುತ್ತೆ. ಅಷ್ಟೆಲ್ಲನ ಹಾಕ್ಬಿಟ್ಟು ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಸ್ವಲ್ಪ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈನ ಮಾಡಿಕೊಂಡು ಅದಕ್ಕೆ ಹುರಿದಿರೋವಂಥ ರವೆನ ಹಾಕ್ಬಿಟ್ಟು ಆಮೇಲೆ ಕುದ್ದಿರೋ ನೀರನ್ನ ಹಾಕಿ ಇದಕ್ಕೆ ಇಬ್ಬರಾದರೆ ಒಬ್ಬರು ತಿರುಗಿಸ್ತಾ ಇದ್ದರೆ ಒಬ್ಬರು ನೀರು ಹಾಕಿದರೆ ಚೆನ್ನಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಗಂಟು ಥರ ಆಗುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದನ್ನೆಲ್ಲ ಹೊಡೆಯೋದಕ್ಕೆ. ಕ್ಲಿಯರಾಗಿ ಆ ಗಂಟನ್ನೆಲ್ಲ ತೆಗೆದುಬಿಟ್ಟು ಅದಕ್ಕೆ ಅರ್ಧ kg ತುಪ್ಪನ ನಾನಿಲ್ಲಿ ಸೇರಿಸಿದ್ದೀನಿ. ಏನು ಗೊತ್ತಾ, ಕೇಸರಿ ಬಾತು ನಿಮಗೆ ಟೇಸ್ಟಿಯಾಗಿ ಬರಬೇಕು ಅಂದರೆ ನೀವು ಎಷ್ಟು ತುಪ್ಪ ಹಾಕ್ತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ತುಪ್ಪನ ಜಾಸ್ತಿ ಹಾಕಿದಷ್ಟು ಟೇಸ್ಟು ಕೂಡ ಸೂಪರಾಗಿರುತ್ತೆ. ಆಮೇಲೆ ಕೇಸರಿ ಬಾತೆಲ್ಲ ರೆಡಿ ಮಾಡಿದ ಮೇಲೆ ನಾನಿಲ್ಲಿ ಪಲಾವ್ನ ಮಾಡ್ತಾಯಿದ್ದೀನಿ. ಪಲಾವ್ನ 5 kg ಅಕ್ಕಿಯಷ್ಟು ನಾನಿಲ್ಲಿ ಪಲಾವ್ನ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಪಾತ್ರೆ ಸ್ವಲ್ಪ ಚಿಕ್ಕದ ಥರ ಕಾಣ್ತಾ ಇದೆ, ಬಟ್ ಅದು ದೊಡ್ಡ ಪಾತ್ರೆನೇ. 5 kg ಅಕ್ಕಿನ ಹಾಕಿದ್ದೀನಿ ನಾನು. ತರಕಾರಿ ಪಲಾವ್ನೇ ಮಾಡ್ತಾಯಿದ್ದೀನಿ. ಏಕೆಂದರೆ ದೇವಸ್ಥಾನದಲ್ಲಿ ಸ್ವಲ್ಪ ಅನ್ನದಾನ ಕೇಳಿದರು. ಸೊ ಹಾಗಾಗಿ ನೋಡಿ, ಪಲಾವು ಮತ್ತು ಕೇಸರಿ ಬಾತ್ ಎರಡನ್ನೂ ರೆಡಿ ಮಾಡೋ ಅಷ್ಟರಲ್ಲಿ 6:30 ಆಗೋಯಿತು. ಆಮೇಲೆ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ, ಯಾಕೆಂದರೆ ದೇವಸ್ಥಾನಕ್ಕೆ ಪೂಜೆಗೆ ಹೋಗೋದ್ರಿಂದ ಮನೆಯೂ ಕ್ಲೀನ್ ಮಾಡ್ಕೋಬೇಕು, ಹಂಗೆ ಬಿಟ್ಟು ಹೋಗೋದಕ್ಕೂ ಆಗೋಲ್ಲ. ಅಷ್ಟರಲ್ಲಿ ನೀರುಗಳಿಗೂ ಕೂಡ ಉರಿ ಹಾಕಿದ್ದೆ, ನೀರೆಲ್ಲ ಕಾದಿತ್ತು. ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ. ನಿತ್ಯ ಇನ್ನೂ ಎದ್ದಿರಲಿಲ್ಲ, ಯಾರೂ ಎದ್ದಿರಲಿಲ್ಲ, ನಿತ್ಯ ಎಲ್ಲ ಯಾರೂ ಎದ್ದಿರಲಿಲ್ಲ. ನಾನು ಅಡುಗೆ ಎಲ್ಲ ರೆಡಿ ಮಾಡಿ ಆಮೇಲೆ ಅಂಬ್ಲಿ ರೆಡಿ ಮಾಡಿ ಮತ್ತು ಫ್ರೆಶ್ ಎಲ್ಲ ಮಾಡಿಟ್ಟು ನಾನು ಸ್ನಾನಕ್ಕೆ ಹೋಗೋಣ ಅಂತ ಎಲ್ಲ ಮುಗಿಸಿ ರೆಡಿಯಾಗಿ ಬಂದೆ. ಫೈನಲಿ ಈ ಥರ ರೆಡಿಯಾಗಿದ್ದೀನಿ. ಯಾಕೋ ಸೀರೆ ಹಾಕ್ಕೋಬೇಕು ಅನ್ನಿಸ್ತು, ನನಗೆ ಗೊತ್ತಿಲ್ಲ. ನನಗೆ ತುಂಬ ಸುಸ್ತಾಗಂಗೆ ಕೆಲಸ ಮಾಡಿರ್ತೀನಲ್ಲ, ಅವತ್ತು ಚೆಂದ ರೆಡಿ ಆಗಬೇಕು ಅನಿಸುತ್ತೆ. ಐ ಡೋಂಟ್ ನೋ ಯಾಕೆ ಅಂತ. ಸ್ನಾನ ಎಲ್ಲ ಮುಗಿಸಿ ನೋಡಿ ಈ ಥರ ರೆಡಿಯಾಗಿದ್ದೆ. ಸಾರಿ ಅಂತೂ ಸೂಪರಾಗಿ ಕಾಣಿಸ್ತಾ ಇತ್ತು. ಹಂಗೆ ತುಂಬಾ ಚೆನ್ನಾಗಿದೆ ಆಯಿತಾ. ಕಲರ್ ಕಾಂಬಿನೇಷನ್ ಸೂಪರಾಗಿದೆ. ಇದು 350 ರೂಪೀಸ್ ಕೊಟ್ಟು ಯುವರಾಜ್ ಸಿಲ್ಕ್ ಹೌಸು ಮೈಸೂರಲ್ಲಿ ಒಂದು ಇನ್ಸ್ಟಾಗ್ರಾಮಲ್ಲಿ ವೆಬ್ಸೈಟ್ ಇದೆ, ಅವ್ರದ್ದು ಅಕೌಂಟ್ ಇದೆ, ಅದರಿಂದ ತೊಗೊಂಡಿದ್ದೆ ನಾನು ರೆಡಿಯಾಗಿದ್ದು ನೋಡಿ. ನಿತ್ಯನೂ ಕೂಡ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿ ಆದ್ಲು. ನಮ್ಮಮ್ಮ ಎಲ್ಲೋ ಹೋಗ್ತಿದ್ದಾಳೆ ಅಂತ. ಫೈನಲಿ ಎಲ್ಲ ರೆಡಿಯಾಗಿ ಅಂಬ್ಲಿ ಎಲ್ಲ ಕುಡಿದು ದೇವಸ್ಥಾನ ಹತ್ರ ಬಂದ್ವಿ ಆಯ್ತು. ಎಲ್ಲ ತೊಗೊಂಡು ಬಂದ್ವಿ. ನಿಮಗೆ ಗೊತ್ತಾ, ಹೋಗೋಷ್ಟರಲ್ಲಿ ಕೀನೇ ಮರ್ತೋಗ್ಬಿಟ್ಟಿದ್ದೀನಿ ದೇವಸ್ಥಾನದ್ದು. ಸೊ ಹಂಗಾಗಿ ಮತ್ತೆ ಹಸ್ಬೆಂಡ್ ಹೋಗ್ತಾಯಿದ್ರು, ಸರಿ ಬಿಡು ತರ್ತೀನಿ ಅಂತ. ಆಮೇಲೆ ದೇವರಿಗೆ ಅಭಿಷೇಕ ಎಲ್ಲ ಆಯಿತು. ಮತ್ತೆ ಮನೇಲಿ ಕೆಲಸ ಮುಗಿಸಿದ್ನ, ಮತ್ತೆ ದೇವಸ್ಥಾನಕ್ಕೆ ಹೋದ್ನ, ಮತ್ತೆ ಅಲ್ಲಿ ಜಾಸ್ತಿ ಕೆಲಸ. ಇವತ್ತು ತುಂಬಾ ಕೆಲಸ ಗಡಿಬಿಡಿ ಆಗೋಯಿತು, ಏಕೆಂದರೆ ಅಂಕಲ್ ಬಂದಿರಲಿಲ್ಲ. ಸೊ ಅಂಕಲ್ ಯಾಕೆ ಬಂದಿಲ್ಲ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಡೀಟೇಲಾಗಿ ಹೇಳ್ತೀನಿ, ಯಾಕೆ ಬರ್ತಾಯಿಲ್ಲ ಅಂತ. ಪಾಪ ರೀಸೆಂಟಾಗಿ ನಿಮ್ಗೆ ಗೊತ್ತು, ಸಕಲೇಶ್ಪುರದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಏನಕ್ಕಪ್ಪ ಇವತ್ತು ದೇವಸ್ಥಾನದಲ್ಲಿ ಇಷ್ಟೊಂದು ವಿಶೇಷ ಅಂದರೆ, ಒಂದು 2 ಮೆಂಬರ್ಸ್ ಮದುವೆ ಇಟ್ಕೊಂಡಿದ್ರು ಇವತ್ತು. ಅಂದರೆ ಜನ ಯಾರು ಇರಲಿಲ್ಲ ಅವ್ರ ಕಡೆಯವರು ಅಂತ. ಸೊ ನಮಗೆ ಗೊತ್ತಿರೋರೊಬ್ಬರು ಕರ್ಕೊಂಡು ಬಂದಿದ್ರು ಒಂದು ಜೋಡಿನೇ. ಇನ್ನೊಂದು ಜೋಡಿ ಅವರೇ ಬಂದು ಅಣ್ಣ ಹಿಂಗೆ ಮದುವೆ ಆಗ್ತೀವಿ ಅಂತ ಕೇಳಿದ್ರು. ಸರಿ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಮಾಡಿಸ್ಕೊಟ್ರು. ನಮ್ಮ ಹಸ್ಬೆಂಡಿಗೆ ಪಾಪ ಅದ್ರ ಮಂತ್ರ ಎಲ್ಲ ಬರಲ್ಲ, ಬಟ್ ದೇವ್ರ ಸನ್ನಿಧಿಲಿ ತಾಳಿ ಕಟ್ಟಿಸಿ ಪೂಜೆಯನ್ನು ಮಾಡಿಕೊಟ್ಟಿದ್ದಷ್ಟೇ. ಸೊ ಮದುವೆ ಅಂತೀನಿ, ಫೇಸ್ ಯಾಕೆ
ಕವರ್ ಮಾಡಿದ್ದೀನಿ ಅಂತನಾ ವೀಡಿಯೋ ಮಾಡಬೇಕಾದ್ರೆ ಅವರು ಏನೂ ಹೇಳಲಿಲ್ಲ ಆಯಿತಾ. ಗುರು ನಮ್ಮದು ಹಾಕ್ಬೇಡಿ ವೀಡಿಯೋನ ಅಂದಿದ್ರೆ ನಾನು ವೀಡಿಯೋ ಮಾಡ್ತಾನೆ ಇರಲಿಲ್ಲ. ವೀಡಿಯೋ ಮಾಡಿ ಆದಮೇಲೆ ತೇಜುಗೆ ಹೇಳಿದ್ರಂತೆ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿಬಿಡಿ ಕಣ್ರವ ನಮ್ಮದು ಅಂತ. ಸೊ ಹಾಗಾಗಿ ವೀಡಿಯೋ ಮಾಡಿದ್ನಲ್ಲ ಅದನ್ನು ವೇಸ್ಟ್ ಮಾಡೋಕ್ಕೂ ಮನಸ್ಸಿಲ್ಲ, ಯಾಕೆಂದರೆ ತುಂಬ ಕಷ್ಟಪಟ್ಟು ಆ ಕೆಲಸದ ಮಧ್ಯಾಹ್ನ ವೀಡಿಯೋ ಮಾಡ್ಕೊಂಡಿರ್ತೀನಿ. ಅದಕ್ಕೆ ಅವ್ರ ಫೇಸ್ನ ಸ್ವಲ್ಪ ಕವರ್ ಮಾಡಿಬಿಟ್ಟು ವೀಡಿಯೋನ ಹಾಕ್ತಾಯಿದ್ದೀನಿ. ಆಮೇಲೆ ದೇವರಿಗೆ ಅಭಿಷೇಕನೂ ಕೂಡ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾನು ಎಲ್ಪ್ನ ಮಾಡಿದೆ. ಹಸ್ಬೆಂಡ್ಗೆ ಏನೇನು ಬೇಕೆಲ್ಲ ತೆಕ್ಕೊಡ್ಕೊಂಡು ಅಭಿಷೇಕ ಮುಗಿಸಿ ಇವತ್ತು ತುಂಬ ಜನ ಆಯಿತು. ತುಂಬ ಜನ, ಒಂದು 50 ಮೆಂಬರ್ಸ್, ಒಂದು 50+ ಜನ ಇದ್ದರು. ನನಗೆ ಹೋಗ್ತಾ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ತೇಜು ಅಂಗಡೀಲಿ ಬ್ಯುಸಿ ಆದಳು, ನಾನು ಒಳಗಡೆ ಬ್ಯುಸಿ ಆದೆ. ಸೊ ಎಷ್ಟಾಯಿತು ಅಷ್ಟು ವೀಡಿಯೋ ಕ್ಲಿಪ್ಸ್ನ ತೊಗೊಂಡ್ವಿ. ಅವರಿಗೆ ಒಬ್ಬರು ತಾಳಿ ತಂದಿದ್ದರು, ಒಬ್ಬರು ತಂದಿರಲಿಲ್ಲ. ಅರ್ಶಿನ ಕೊನೆ ತಂದಿದ್ದರು. ಸೊ ಅರ್ಶಿನ ಕೊನೆನೋ ತಾಳಿನೇ ಅಲ್ವಾ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಅದು ಕೂಡ ಪವಿತ್ರವಾದ ಒಂದು ವಸ್ತು ಅರಿಶಿಣದ ಕೊನೆ. ಸೊ ಹಾಗಾಗಿ ಅವ್ರ ಕಡೆ ಒಂದು ಅಣ್ಣ ಬಂದಿದ್ದರು. ಅವರಂತೂ ಫುಲ್ ಫೋಟೋಗ್ರಾಫರ್ ಥರ ವೀಡಿಯೋ ಮಾಡ್ತಾಯಿದ್ರು. ಸರಿ ನಮಗೆ ಎಷ್ಟಾಗುತ್ತೆ ಅಷ್ಟು ನಾವು ವೀಡಿಯೋ ಮಾಡ್ಕೊಂಡ್ವಿ. ಇನ್ನು ಮಿಕ್ಕಿದ್ದ ಅಭಿಷೇಕ ಎಲ್ಲ ಮುಗಿದ್ಮೇಲೆ ಮತ್ತೆ ದೇವ್ರು ಕ್ಲೀನ್ ಮಾಡಿ ಮತ್ತು ದೇವರಿಗೆ ಅಲಂಕಾರ ಮಾಡಿ ಇನ್ನು ಜನ ಬಂದರು. ಹಣ್ಕಾಯಿ ಮಾಡೋದು ಮತ್ತು ಅಡ್ಡೆ ಎತ್ತಿದ್ರು, ಅದರಲ್ಲೇ ಬ್ಯುಸಿ ಆಗೋದೆ. ನಾನು ಎಷ್ಟಾಗುತ್ತೆ ಅಷ್ಟೇ ವೀಡಿಯೋ ಕ್ಲಿಪ್ಸ್ನ ತೊಗೊಂಡೆ. ಆಮೇಲೆ ಏನು ಗೊತ್ತಾ, ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದೆ ಅಲ್ವಾ, ಮತ್ತೆ ಅಂದರೆ ಮನೇಲೆ ಇದನ್ನು ಮಾಲ್ಟ್ ಪೌಡರ್ನ ರೆಡಿ ಮಾಡಿಕೊಂಡು ವೀಡಿಯೋ ಹಾಕಿದ್ದೆ ಅಲ್ವಾ. ಅದಕ್ಕೆ ಒಂದು ಇಬ್ಬರು ಕೇಳಿದ್ರು ನನಗೆ, ಇನ್ಸ್ಟಾಗ್ರಾಮಲ್ಲಿ DM ಮಾಡಿದರು, ಅಕ್ಕ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದ್ರಿ ಅಲ್ವಾ, ವೆಯ್ಟ್ ಲಾಸ್ ಆಗಿಲ್ಲ, ಯಾಕೋ ದಪ್ಪ ಆಗಿರೋಂಗಿದ್ದೀರಲ್ಲ ಅಂತ. ಹೌದು, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಒಂದು ದಿನವೂ ನಾನು ಮಾಲ್ಟ್ನ ಮಿಸ್ ಮಾಡಿಲ್ಲ. ಮಾಲ್ಟ್ನ ತೊಗೋತಿದ್ದೀನಿ, ಅದ್ರ ಜೊತೆಗೆ ಡಯಟ್ನ ಸರಿಯಾಗಿ ಫಾಲೋ ಮಾಡಿಲ್ಲ. ನೈಟ್ ಯಾಕೋ ತುಂಬ ಕ್ರೇವಿಂಗ್ಸ್ ಆಗಿಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ಇದು ಉಲ್ಟಾ ಇದಾಯಿತು. ಮತ್ತು ಹಬ್ಬ ಬಂತಲ್ವ, ಹಬ್ಬ ಬಂದಾಗ ಒಬ್ಬಟ್ಟು ಮಾಡಿದ್ದೆ, ಚೆಂದ ಒಬ್ಬಟ್ಟು ತಿಂದೆ. ಸ್ವಲ್ಪ ನಮ್ಮ ತೇಜು ಜೊತೆ ಹೊರಗಡೆ ಹೋದರೆ ಸ್ನ್ಯಾಕ್ಸ್ ಜಾಸ್ತಿ ತಿಂತೀನಿ, ಕೇಕು ಇದೆಲ್ಲ ತಿಂದಿದ್ದರಿಂದ ಕರೆಕ್ಟಾಗಿ ಫಾಲೋ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲ, ನನಗೆ ಸ್ವಲ್ಪ ವೆಯ್ಟ್ ಗೈನ್ ಆಯಿತು, ಒಂದು 2 kg. ಮತ್ತು ಆಮೇಲೆ ನನಗೆ ಒಂದು ಪ್ರಾಬ್ಲಮ್ ಹೆಂಗೆ ಗೊತ್ತಾ, ಜಾಸ್ತಿ ವೆಯ್ಟ್ ಆದರೆ
ಪೀರಿಯಡ್ಸ್ ಪ್ರಾಬ್ಲಮ್ ಮತ್ತು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇಲ್ಲ ಪ್ರಾಪರಾಗಿ ಸ್ಟಾರ್ಟ್ ಮಾಡಬೇಕು. ವರ್ಕೌಟ್ನ ಸ್ಟಾಪ್ ಮಾಡಿದ್ದೆ ನಾನು. ಆ್ಯಕ್ಚುಲಿ ನಾನು ವೀಡಿಯೋನ ಎಲ್ಲಿವರೆಗೂ ನಾನು ವರ್ಕೌಟ್ ತೋರಿಸಿದ್ದೀನಿ ಅಲ್ಲಿವರೆಗೂ ಮಾತ್ರ ನಾನು ವರ್ಕೌಟ್ ಮಾಡಿರೋದು. ಆಮೇಲೆ ವರ್ಕೌಟ್ ಮಾಡಿಲ್ಲ. ಸೊ ಏಕೆಂದರೆ ಸ್ವಲ್ಪ ದೇವಸ್ಥಾನ ಕೆಲಸ, ಜಾತ್ರೆ ಸ್ಟಾರ್ಟ್ ಆಯಿತು. ಆ ಜಾತ್ರೆಯಿಂದ ಕೆಲಸ ಹೆವಿ ಆಯಿತು ನನಗೆ. ಸೊ ಅದ್ರ ಜೊತೆಗೆ ವರ್ಕೌಟ್ ಮಾಡೋದಕ್ಕೆ ನನ್ನ ಕೈಲಾಗಲಿಲ್ಲ. ಸೊ ಹಾಗಾಗಿ ಇನ್ನೇನು ತೇಜಿಗೆ ರಜೆ ಬರ್ತಲ್ವ, ಸ್ವಲ್ಪ ಲೇಟಾಗಿದ್ರೂ ವರ್ಕೌಟ್ ಎಲ್ಲ ಮಾಡ್ಕೋಬೋದು. ಸೊ ಹಾಗಾಗಿ ವರ್ಕೌಟ್ನ ಸ್ಟಾರ್ಟ್ ಮಾಡಿ 100% ವೆಯ್ಟ್ ಲಾಸ್ ಮಾಡ್ಕೋತೀನಿ. ಆಯಿತಾ? ನಿಮಗೆ ಅಕ್ಕ ಮಾಲ್ಟ್ ಪೌಡ್ರ್ ಮಾಡ್ಕೊಂಡ್ರಿ ಮತ್ತೆ ವೆಯ್ಟ್ ಗೇನ್ ಆಗಿದ್ರಲ್ಲ ಅಂತ ಕೇಳಿದರು. ಸೊ ಹಾಗಾಗಿ ಇದನ್ನೇ ಹೇಳಿದೆ. ಇಲ್ಲ, ವೆಯ್ಟ್ ಲಾಸ್ನ ಮಾಡ್ಕೋತೀನಿ. ಯಾಕೆಂದರೆ ನನ್ನ ಹೆಲ್ತು ನನಗೂ ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಸ್ವಲ್ಪ ದಪ್ಪ ಆದರೆ ಕೆಲಸ ಮಾಡೋದಕ್ಕಾಗಲ್ಲ. ಬ್ಯಾಕ್ ಪೇಯ್ನ್ ತುಂಬಾ ಬರುತ್ತೆ. ನಿಮಗೆ ಗೊತ್ತಿವತ್ತು ಬೆಳಗ್ಗೆ ಅಷ್ಟು ಅಡುಗೆ ಮಾಡಿದ್ದಕ್ಕೆ ನನಗೆ ತುಂಬಾ ಬ್ಯಾಕ್ ಪೇಯ್ನ್ ಬಂತು. ಅಷ್ಟು ಅಂತ ಅಲ್ಲ, 30 ಮೆಂಬರ್ಸ್ಗೆ ಅಡುಗೆ ಒಬ್ಬಳೇ ಮಾಡಿದ್ದೀನಿ. ಸುಸ್ತಾಗುತ್ತೆ, ಬಟ್ ಬ್ಯಾಕ್ ಪೇಯ್ನ್ ತುಂಬ ಬರ್ತಿತ್ತು ನನಗೆ ದೇವಸ್ಥಾನದಲ್ಲಿ. ಲೈಟೆಸ್ಟ್ ಪೂಜೆ ಅಂತಾಗಿ ನಾವು ಇನ್ಸ್ಟೆಂಟ್ ಮದುವೆ ಮಾಡ್ತೇವೆ. ಈಗ ಲೇಟೆಸ್ಟ್ ಅನ್ಕೊಂಡು ಚೆನ್ನಾಗಿ ಆಯ್ತಾ? ಅಪ್ಪ ತೆಗಿಬಿಟ್ಟು ನಮಸ್ಕಾರ ಮಾಡ್ಕೊಡ್ತೀನಿ. ಅಕ್ಕನು ಹೇಳ, ಅಕ್ಕನು ಹೇಳ. ಏನೋ ಏನೋ ಓಕೆ ಫ್ರೆಂಡ್ಸ್, ಮತ್ತು ಬೆಳಗ್ಗೆ ಮದುವೆ ಎಲ್ಲ ಆದಮೇಲೆ ಫುಲ್ ಬ್ಯುಸಿಯಾಗೋದೆ. ನಾನು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ತುಂಬ ಜನ ಬಂದರು ದೇವಸ್ಥಾನಕ್ಕೆ. ಸೊ ಅದು ಕೆಲಸ ಜಾಸ್ತಿ ಆಗೋಯಿತು ನನಗೆ. ನಾವು ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ 2:30 ಆಗಿತ್ತು. ಅದಾದಮೇಲೆ ಒಂದು ಸೀಮಂತ ಇತ್ತಾಯಿತಾ ಇಲ್ಲೇ ಊರಲ್ಲಿ. ಅದಕ್ಕೆ ಹೋಗಿ ಮನೆಗೆ ಹೋಗೋಷ್ಟರಲ್ಲಿ 3:30 ಆಯಿತು. ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನಮ್ಮ ಬೈರನ್ನ ಇಲ್ಲೇ ಹೊರಗಡೆ ಮೇಯದಿ ಕಟಾಕ್ ಹೋಗಿದ್ವಿ. ಇವಾಗ ಅವನ್ನ ಸ್ವಲ್ಪ ಮೇಯಿಸ್ಬಿಟ್ಟು ಮನೆ ಒಳಗೆ ಕಟಾಕ್ ಹೋಗೋಣ ಅಂತ ಬಂದೆ. ಹಾಗೆ ಸಾಂಬಾರು ಮಾಡಬೇಕಿತ್ತಲ್ಲ. ಸೊ ಇಲ್ಲಿ ಗಣಿಕೆ ಸೊಪ್ಪಿದೆಯಲ್ಲ, ಗಣಿಕೆ ಸೊಪ್ಪೆಲ್ಲ ಕಿತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ನಮ್ಮ ಬೈರನ್ನು ಮನೆ ಕಟಾಕಿ ಬಂದು ಆಮೇಲೆ ಗಣಿಕೆ ಸೊಪ್ಪನ್ನೆಲ್ಲ ಕಿತ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ ಆಯಿತಾ. ಅಲ್ಲಿ ಯಾವುದೋ ಕಾರ್ ಹೋಗ್ತಾ ಇದೆ. ಸೊ ಹಾಗಾಗಿ ನೋಡಿದೆ. ಗಣಿಕೆ ಸೊಪ್ಪಿನ ಸಾರು ಸೂಪರಾಗಿರುತ್ತೆ. ಇವತ್ತು ಇಲ್ಲೆಲ್ಲ ತುಂಬ ಇದೆ ಆಯಿತು. ಇಲ್ಲಿ ತುಂಬ ಇದೆ. ಕವರ್ ತೊಗೊಂಡು ಬಂದು ಗಣಿಕೆ ಸೊಪ್ಪು ಕಿತ್ಕೊಳ್ಳೋಣ ಬನ್ನಿ ಆಯಿತಾ. ಹೀಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಒಂದು 30+ ಜನ ಇವತ್ತು ಊಟ ಮಾಡಿದ್ರು ದೇವಸ್ಥಾನದಲ್ಲಿ. ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು. ಹೆಂಗೆ ಗೊತ್ತು, ಅಡುಗೆ ಮಾಡಿರ್ತೀವಲ್ವಾ, ಆಗ ಚೆನ್ನಾಗಿದೆ ಅಂದಾಗ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಎಲ್ಲ ಅಂತಿದ್ರು ತುಂಬ ಚೆನ್ನಾಗಿತ್ತು ಪಲಾವು ಅಂತ. ತುಂಬಾ ಖುಷಿಯಾಯಿತು. ಸೊ ಹೆಂಗೆ ಗೊತ್ತಾ, ಎಲ್ಲ ಹಸ್ಕೊಂಡು ಬೆಳಗ್ಗೆನೇ ಬಂದಿರ್ತಾರೆ. ಪೂಜೆ ಮುಗಿಸಲಿ 1:30 2 o'clock ಆಗಿಬಿಡುತ್ತೆ. ಸ್ವಲ್ಪ ಎಲ್ಲ ಹಸ್ತಿರ್ತಾರೆ. ನಿಜವಾಗ್ಲೂ ಎಲ್ಲ ಹಸುವಿಂದ ಊಟ ಮಾಡಿದ್ದು ನೋಡಿ ತುಂಬಾ ಖುಷಿಯಾಯಿತು. ಸೊ ಅದಕ್ಕೆ ಅಂದ್ಕೊಂಡಿದ್ದೀನಿ ಪ್ರತಿ ಭಾನುವಾರ ಅನ್ನ ಸಾಂಬಾರು ಏನಾದರೂ ಆಯಿತು, ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ ಸೊ ಅದನ್ನು ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ಕೊಬರ್ತೀನಿ ನಾವು ವಾರ ಬರೀ. ಇವಾಗ ನಮ್ಮ ಬೈರಿನ ಕಟ್ ಹಾಕಿ ಬಂದು ಸೊಪ್ಪು ಕಿತ್ಕೊಳ್ಳೋದು. ಸೊ ಆಮೇಲೆ ಹೆಂಗೆ ಗೊತ್ತಾ, ಈ ಥರ ಜಾಸ್ತಿ ಹೆವಿ ಕೆಲಸ ಆದಾಗ ತುಂಬ ಟಯರ್ಡ್ ಅನಿಸುತ್ತೆ. ಒಬ್ಬಳೇ ಮಾಡಬೇಕು, ಅಡುಗೆ ಒಬ್ಬಳೇ ಮಾಡಬೇಕು. ಈಗ ಹೆಂಗೆ ಗೊತ್ತಾ, ಊಟ ಆಗಿದ್ದ ಪಾತ್ರೆ ಒಂದುಗಳನ್ನ ಅಂದರೆ ನಾನು ಮಾಡಿದ್ನೆಲ್ಲ ಪಲಾವು ಮತ್ತು ಕೇಸರಿ ಬಾತು ಅದು ಪಾತ್ರೆ ಇನ್ನೂ ತೊಳೆದಿಲ್ಲ ನಾನು. ಇಲ್ಲೇ ದೇವಸ್ಥಾನದಲ್ಲೇ ಇದೆ. ಏಕೆಂದರೆ ಕರೆಂಟು ಮೋಟ್ರೇನೋ ಪ್ಲಗ್ ಏನೋ ಸುಟ್ಟೋಯ್ತು. ಸೊ ನೀರು ಇಲ್ಲದೆ ಇರೋದ್ರಿಂದ
ಹಂಗೆ ಇಟ್ಟೆ. ಮತ್ತು ಒಂದು ಫಂಕ್ಷನ್ಗೆ ಹೋಗ್ಬೇಕಿತ್ತಲ್ಲ ಸೀಮಂತಿಗೆ, ಅದಕ್ಕೆ ಈಗ ಮತ್ತೆ ನಾಳೆ ಬರಬೇಕು. ಒಂದಿನಕ್ಕೆ ಮುಗಿಯೋದೇ ಇಲ್ಲ ಆ ಕೆಲಸ. ಈಗ ಮತ್ತೆ ನಾಳೆ ಬರಬೇಕು. ಮತ್ತು ಇವತ್ತೆಲ್ಲ ಗಲೀಜಾಗಿರೋ ದೇವಸ್ಥಾನನ ಮತ್ತೆ ಕ್ಲೀನ್ ಮಾಡಬೇಕು ನಾಳೆ. ಆಯಿತಾ, ಹಿಂಗೆ ಅಂದರೆ ಫುಲ್ಲು ಬ್ಯುಸಿ ಅನಿಸುತ್ತೆ. ನನಗೆ ಕೆಲಸ ಮಾಡೋದಕ್ಕೆ ಇಷ್ಟ ಆಯಿತಾ, ಅಡುಗೆ ಮಾಡೋದು ಬಡಿಸೋದು ಅಂದರೆ ತುಂಬ ಇಷ್ಟ ನನಗೆ. ಬಟ್ ಒಂದು ಪೀಕ್ ಪಾಯಿಂಟಲ್ಲಿ ಅನಿಸುತ್ತಪ್ಪ, ಒಬ್ಬಳೇ ಮಾಡಬೇಕಲ್ಲ ಅಂತ ಅನಿಸುತ್ತೆ. ಬಟ್ ಎಂಡ್ ಆಫ್ ದ ಡೇ ಖುಷಿ ಆಗುತ್ತೆ. ಹಲೋ ಬೈರು, ನಾವು ನೆಕ್ಸ್ಟ್ ವೀಕಲ್ಲಿ ಅಂದರೆ ಈಗ ಬರೋ ವೀಕಲ್ಲಿ ತೇಜುಗೆ ಎಕ್ಸಾಮ್ ಮುಗಿದ್ಮೇಲೆ ಔಟ್ಸೈಡ್ ಹೋಗಿ ಬರೋಣ ಅಂದ್ಕೊಂಡಿದ್ವಿ. ಅಂದರೆ ಮಂಗಳೂರು ಬೀಚಿಗೆ ಹೋಗಿ ತುಂಬ ವರ್ಷ ಆಯಿತು. ಒಂದು ನಿಮಿಷ ಹೇಳ್ತೀನಿ ಕಟಾಕ್ಬಿಟ್ಟು. ಸೊ ತುಂಬ ದಿನ ಆಯಿತು ನಾವು ಬೀಚಿಗೆ ಹೋಗಿ, ಮತ್ತು ಹೊರಗಡೆ ಎಲ್ಲೂ ಹೋಗೇ ಇಲ್ಲ. ಸೊ ಅದಕ್ಕೆ ಈ ಸಲ ಹೆಂಗಿದ್ರು ತೇಜು ರಜೆ ಕೊಡ್ತಾರೆ. ಇನ್ನೇನು ಬೋರ್ವೆಲ್ ಫೀಲ್ಡು ಗಾಡಿ ಎಲ್ಲ ಹೋದು ಆಯಿತಾ. ಬೋರ್ವೆಲ್ ಗಾಡಿ ನಮ್ಮದು ಇದ್ದಿದ್ದೆಲ್ಲ ನಮ್ಮ ಜಾತ್ರೆ ಅಷ್ಟರಲ್ಲೇ ಹೋಯ್ತು. ಸೊ ಹಂಗಾಗಿ ಈಗ ನನ್ನ ಹಸ್ಬೆಂಡ್ ಬ್ಯುಸಿ ಇದ್ದಾರೆ. ಏಕೆಂದರೆ ಪಾಯಿಂಟ್ ಚೆಕ್ ಮಾಡೋದು, ಮತ್ತು ಪಾಯಿಂಟ್ ಬಂದರೆ ಬೇರೆ ಗಾಡೀಲಿ ಹೊಡ್ಕೊಂಡು ಬ್ಯುಸಿ ಇದ್ದಾರೆ. ಬಟ್ ಮಳೆ ಶುರುವಾಗೋಷ್ಟರಲ್ಲಿ ಬೀಚಿಗೆ ಹೋಗ್ಬರೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಈ ವೀಕಲ್ಲಿ ಹೋಗೋಣ ಅಂತ. ಬಟ್ ಒಂದು ಪ್ರಾಬ್ಲಮ್ ಹೆಂಗೆ ಗೊತ್ತಾ, ಹೋದರೆ ನಮ್ಮ ಬೈರನ್ ಏನು ಮಾಡೋದು ಅಂತ ಒಂದು ಚಿಂತೆ. ಸೊ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಬಿಟ್ಟು, ಏಕೆಂದರೆ ಅಂಕಲ್ಲು ಬರ್ತಾಯಿಲ್ಲ. ಅಂಕಲಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಮತ್ತು ಮೊನ್ನೆ ಸಕಲೇಶ್ಪುರದಲ್ಲಿ ಒಂದು ನಡೆದಿದ್ದ ಘಟನೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಫೋಟೋಗ್ರಾಫರ್ ಮೇಲೆ ಅಲ್ಲೇ ಮಾಡಿದ್ದಾರೆ. ಸೊ ಅದು ನಮ್ಮ ಆ ದೇವಸ್ಥಾನಕ್ಕೆ ಅಂಕಲ್ ಬರ್ತಾರಲ್ಲ, ಅವ್ರ ಮಗನಿಗೆ ತುಂಬಾ ಏಟಾಗಿದೆ. ಅವ್ರ ಮಗ ಕೂಡ ಫೋಟೋಗ್ರಾಫರು. ಆ ಥರ ಎಲ್ಲ ಮಾಡಬಾರ್ದು ಅವರು. ಸೊ ಇವಾಗ ನಾಳೆ ರ್ಯಾಲಿ ಇಟ್ಕೊಂಡಿದ್ದಾರೆ. ಸೋಮವಾರ ಮಂಗಳವಾರ ರ್ಯಾಲಿ ಇಟ್ಕೊಂಡಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಪಾಪ ತುಂಬ ಹೊಡೆದಿದ್ದಾರೆ ಅವನಿಗೆ. ಚೇತು ಅಂತ ಅವನ ಹೆಸರು. ತುಂಬ ಅಂದರೆ ತುಂಬ ಹೊಡೆದು ICUಗೆ ಅಡ್ಮಿಟ್ ಮಾಡೋ ರೇಂಜಿಗೆ ಹೊಡೆದಿದ್ದಾರೆ. ಅವ್ರಿಗೆ ಶಿಕ್ಷೆ ಆಗಬೇಕು. ಸೊ ಹಂಗಾಗಿ ಅಂಕಲ್ ಬರ್ತಿಲ್ಲ. ಇವಾಗ ಬರ್ತಾರೆ, ಬಟ್ ಈಗ ಟೆಂಪ್ರವರಿಗೆ ಬರ್ತಾಯಿಲ್ಲ. ಸೊ ಅದಕ್ಕೆ ಬೈರಿಗೆ ಏನಾರು ಒಂದು ವ್ಯವಸ್ಥೆ ಮಾಡಿ ಹೋಗಬೇಕು. ಬನ್ನಿ ಇವಾಗ ಸೊಪ್ಪು ಕಿತ್ಕೊಬರೋಣ. ನೋಡಿ ಎಷ್ಟು ಸೊಪ್ಪು, ಪೂರ್ತಿ ಒಂದು ಕವರ್ ಸೊಪ್ಪು ಸಿಕ್ಕಿದೆ. ಇನ್ನೂ ಸಿಗುತ್ತೆ. ಇನ್ನೂ ಕೆಳಗಡೆ ಇನ್ನೊಂದು ಗದ್ದೆಗೆ ಹೋದರೆ ಅಲ್ಲೂ ಇದೆ. ಬಟ್ ಸಾಕು ಇಷ್ಟೇ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಸ್ವಲ್ಪ ಸುಸ್ತಾಯಿತು, ಸ್ವಲ್ಪ ಕತ್ಲೆ ಆಯ್ತಲ್ವ, ಒಬ್ಬಳೇ ಇದ್ದೀವಿ. ಅಂಕಲ್ ಹೋದ್ರು, ಕೆಳಗಡೆ ನೀರು ಹಾಕ್ತಾಯಿದ್ರು ಅಂಕಲು. ಸೊ ಅದಕ್ಕೆ ನಾನು ಹೊರಟೆ. ಏನಂತೆ ಇದ್ರ ಜೊತೆ ಹಸಿ ಕಾಳು, ಇಲ್ಲಾಂದರೆ ಹೆಸ್ರು ಕಾಳು, ತೊಗರಿಬೇಳೆ ಯಾವುದಾಕಿದ್ರೂ ಚೆನ್ನಾಗಿರುತ್ತೆ. ಬಟ್ ಹಸಿ ಕಾಳು ಜೊತೆ ಸೂಪರಾಗಿರುತ್ತೆ. ಆಮೇಲೆ ಹೆಂಗೆ ಗೊತ್ತೆ, ನೀವು ಏನೇ ಹಾಕಿ ಮಾಡಿದ್ರು ಇದ್ರ ಜೊತೆಗೆ ಲಾಸ್ಟಲ್ಲಿ ಸ್ವಲ್ಪ ಹಾಲು ಬಿಟ್ಟರೆ, ಕುದಿಸಿದ ಹಾಲನ್ನ ಬಿಟ್ಟರೆ ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸೊಪ್ಪಿನ ಸಾಂಬಾರ್ದು ತುಂಬ ಟೇಸ್ಟಿಯಾಗಿರುತ್ತೆ. ಸೇಮ್ ನಾನು ಒಂದು 2-3 ಸಲ ತೋರಿಸಿದ್ದೀನಲ್ಲ ಅದೇ ಥರ. ಬಟ್ ಇದಕ್ಕೆ ಲಾಸ್ಟಲ್ಲಿ ಹಸುವಿನ ಹಾಲು ಬಿಟ್ಟರೆ ಟೇಸ್ಟು ಸೂಪರಾಗಿರುತ್ತೆ. ಆಯಿತಾ? ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಾನು ತೇಜು ಸೇರಿಕೊಂಡು ವರ್ಷ ಅಂತೇನೇ ಇದ್ದೀನಿ, ಮಾಡಿಲ್ಲ. ಬಟ್ ಈ ಸಲ ಒಂದು ವೆರೈಟಿಯಾಗಿ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀವಿ. ಅಂದರೆ ಏನಪ್ಪ ಅಂದರೆ, ಈಗ ಮಕ್ಕಳಿಗೆ
ಬೇಸಿಗೆ ಮನೇಲಿ ಇರ್ತಾರಲ್ವ ಮಕ್ಕಳು, ಸೊ ಅವರೆಲ್ಲ ಇಂಡೋರು ಗೇಮ್ಸ್ ಆಡ್ತಿರ್ತಾರೆ. ಸೊ ನಾವು 19 ಕಿಡ್ಸ್ಗಳಿದ್ದೀವಲ್ವ, ಅಂದರೆ 90 ಇಸ್ವಿಯಲ್ಲಿರೋರು ನಾವುಗಳು ಯಾವ ಥರ ಗೇಮ್ ಆಡ್ತಾಯಿದ್ವಿ, ಯಾವ್ಯಾವ ಗೇಮ್ ಆಡ್ತಾಯಿದ್ವಿ ನಾವು ಹಾಲಿಡೇಸಲ್ಲಿ ಅನ್ನೋದನ್ನು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೂಪರಾಗಿರುತ್ತೆ. ತುಂಬ ವೆರೈಟಿ ಗೇಮ್ಸ್ಗಳನ್ನ ಆಡ್ತಿದ್ವಿ ನಾವು, ತುಂಬ ವೆರೈಟಿ. ಅವಾಗೆಲ್ಲ ಫೋನು ಟಿ ವಿ ಏನೂ ಇರಲಿಲ್ಲ, ಆದರೆ ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಆ ವೀಡಿಯೋಸ್ಗಳನ್ನ, ಆ ಗೇಮ್ಸ್ಗಳನ್ನ ಮಕ್ಕಳ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಮೇ ಬಿ ನೆಕ್ಸ್ಟ್ ವ್ಲಾಗಲ್ಲಿ ಬರೋಲ್ಲ ಅದು, ಯಾಕೆಂದರೆ ತೇಜುಗೆ ಇನ್ನೊಂದು ಎಕ್ಸಾಮ್ ಇದೆ. ಆ ಎಕ್ಸಾಮ್ ಮುಗಿದ ಮೇಲೆ ನಾನು ವ್ಲಾಗ್ ಮಾಡ್ತಿರ್ತೀನಿ. ಬಟ್ ಅವಳಿಗೆ ಎಕ್ಸಾಮ್ ಮುಗಿದು ಏಪ್ರಿಲ್ 1 ರಜೆ ಕೊಡ್ತಾರೆ. ಸೊ ಅವತ್ತೇ ಆಮೇಲೆ ವ್ಲಾಗ್ನ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಮ ಮಕ್ಕಳಿಗೆ ತೋರಿಸಿ, ಅವ್ರಿಗೂ ಕೂಡ ಆಟ ಆಡಿಸಿ. ನಿಮಗೆ ಮನೆ ಮುಂದೆ ಎಲ್ಲ ಜಾಗ ಇಲ್ಲ ಅಂದರೆ ಟೆರೆಸ್ ಮೇಲೆ ಆಟ ಆಡಿಸುವಂಥ ಗೇಮ್ಸ್ಗಳು ತುಂಬ ಇದ್ದಾವೆ. ಸೊ ಓಕೆ, ಬಾಯ್. ಮತ್ತು ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಏನು ಮಾಡ್ತಿದ್ದೀರಿ? ಪಾತ್ರೆ ಯಾಕೆ ತೊಳಿತಿದ್ಯಾ? ನಾನೇ ಪಾತ್ರೆ ತೊಳೆಯಕ್ಕೆ ನಾನೇ ಹೋಗಿ ಹೇಳಿದೆ. ನನ್ನ ಕೈ ಗಾಯ ಐತೆ ಅಂತ ನನ್ನ ಮಗಳು ಪಾತ್ರೆ ತೊಳಿತಾವಳೆ ನೋಡಿ. ಇಲ್ಲೆಲ್ಲ ಸುಟ್ಟು ಬೊಬ್ಬೆ ಬಂದವೆ ನನ್ನ ಕೈ ನೋಡಿ. ಅವಳು ಕೆಲಸ ಮಾಡ್ತಾಳ, ಪುಟ್ ಪಾಪು ಅಲ್ವಾ, ದೊಡ್ಡಳಾದಾಗ ಮಾಡ್ತಾಳ ಅವಳು. ಅವಳು ಈಗಲೇ ಏನೇನೋ ಹೆಲ್ಪ್ ಮಾಡುತ್ತೆ ಕಂದ. ರಾತ್ರಿ ತರಕಾರಿ ಹೆಚ್ಚಿದ್ದಲ್ಲಿ ಎತ್ತಿ ಇಡ್ಲಿಲ್ವಾ? ಹಾಂ, ಏನಾರು ತಗೋಬರವ ಅಂದ್ರೆ ತರಲ್ವಾ? ಅವಳ ಏಜಿಗೆ ಇನ್ನೇನು ಮಾಡ್ತಾಳೆ ಅಷ್ಟೇ. ಕೊಡು. ಹ್ಯಾಪಿನಾ? ಥ್ಯಾಂಕ್ ಯು ಹೇಳಿಲ್ಲ ನೀನು. ಥ್ಯಾಂಕ್ ಯು. ಏನು ಮಾಡ್ತೀಕಂದ ಇದರಲ್ಲಿ? ಏನು ಮಾಡ್ತೀರಾ? ಬರೀತೀರಾ? ಆಮೇಲೆ ಪೇನ್ ಮಾಡ್ತೀರಾ? ಎಷ್ಟೊಂದು ಐತವ. ಇಲ್ಲಿ ನೋಡಿಲ್ಲಿ ಎಷ್ಟೊಂದು ಐತೆ. ಇಲ್ಲಿ ನೋಡಿ ಎಷ್ಟೊಂದು ಐತಿ. ಓ ಮೈ ಗಾಡ್, ವರ್ತ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಶಾಪ್ದಿ, ಮೀಶೋ ಎಲ್ಲದರಲ್ಲೂ ಸಿಗುತ್ತೆ. ಒಂದ್ಸಲ ಚೆಕ್ ಮಾಡಿ ಬೈ ಮಾಡಿ. ಬೇಸಿಗೆಯಲ್ಲಿ ಮಕ್ಕಳಿಗೆ ಬೆಸ್ಟ್. ಕಂದ ಇಲ್ಲಿ ನೋಡು, ಇಲ್ಲಿ ರೀತಿ ಇಲ್ಲಿ ನೋಡು, ಇಲ್ಲಿ ಫೋನ್ ನೋಡು. ಸೂಪರಾ? ಸರ್ಪ್ರೈಸ್ ಬೇಕಾ? ಗಿಫ್ಟ್ ಬೇಕಾ? ಕಣ್ಮುಚ್ಚು, ಕೂತ್ಕ ಇಲ್ಲಿ. ನಾನೇನೋ ತತ್ತೀನಿ, ಕೂತ್ಕ. ಗಿಫ್ಟ್ ಬೇಡ? ಗಿಫ್ಟ್ ಬೇಕಾ ಬೇಡವಾ? ಎಸ್ ಆರ್ ನೋ? ಬೇಡ. ತೇಜು ಕೊಡ್ಲಾ? ನಿಂಗೆ ಬೇಕಾ? ಕಣ್ಮುಚ್ಚು, ಕೈ ಹಿಡಿ. ಹಿಂಗಿಡಿ ಕೈನ. ಹ್ಯಾಪಿ? ಇಲ್ಲಿ ನೋಡು, ಇಲ್ಲಿ ಹ್ಯಾಪಿ. ಥ್ಯಾಂಕ್ ಯು ಹೇಳಲ್ಲ, ಜೋರಾಗಿ ಹೇಳ್ಬೇಕು. ಓಪನ್ ಮಾಡೋಣ. ಸೊ ಇನ್ನೇನು ಬೇಸಿಗೆ ರಜೆ ಬಂತಲ್ವಾ, ಸೊ ಅದಕ್ಕೆ ಇಬ್ಬರಿಗೂ ಪೇಂಟಿಂಗ್ಸ್ನ ತರಿಸಿದ್ದೀನಿ. ಶಾಪ್ಸಿಯಲ್ಲಿ 150 ಪೀಸಸ್ ಇದೆ. ಪಾಪು ಹ್ಯಾಪಿ ಎಷ್ಟು? ಅಮ್ಮ ಮುತ್ತ ಕೊಡಲ್ಲ? ಕೊಡು ಮತ್ತೆ, ಕೊಡು.